reaction, wood splitting reaction, Riemann-Tiemann reaction, hole based reaction. 21 ಆಕ್ಚುಲಿ ಬೇಕಾಗಿರೋದು 30 ತೆಗಿಬಹುದು. ವಿತಿನ್ 30 ಡೇಸ್ ಅಲ್ಲಿ ನೀವು ಈಸಿಯಾಗಿ ಕೆಮಿಸ್ಟ್ರಿನ ಓದಿ ಮುಗಿಸಬಹುದು, ಒಳ್ಳೆ ಸ್ಕೋರ್ ಕೂಡ ಮಾಡಬಹುದು. ಎಲ್ಲರಿಗೂ ನಮಸ್ಕಾರ, ನಾನು ಮೇಲೆ ಪ್ರೀತಿ ಆನಂದ್ ಅವರು. ನೀವು ನೋಡ್ತಾ ಇದ್ದೀರಾ ಪ್ರಿನ್ಸ್ ಆನಂದ್ ಯೂಟ್ಯೂಬ್ ಚಾನಲ್. ಕಂಟಿನ್ಯೂಸ್ ಸೀರೀಸ್ ಮಾಡ್ಕೊತ ಬಂದಿದೆ. ಏನಂತಂದ್ರೆ ಆಲ್ರೆಡಿ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಬಯಾಲಜಿಗಂತೂ ತುಂಬಾ ಹ್ಯೂಜ್ ರೆಸ್ಪಾನ್ಸ್ ಬಂತು. ಅಲ್ಲಿ ಕೆಮಿಸ್ಟ್ರಿ ನೀವು ತುಂಬಾ ಜನ ಕೇಳಿದ್ರಿ, ಸೊ ಕೆಮಿಸ್ಟ್ರಿ ಮೇಲೆ ಕೂಡ ವಿಡಿಯೋ ಮಾಡಿಸಿ ಅಂತ. ಸೊ ಇಂದಿನ ವಿಡಿಯೋನಲ್ಲಿ ನಮ್ಮೊಂದಿಗೆ ಇರ್ತಾರೆ ದೀಪ್ತಿ ಮೇಡಮ್ ಅವರು, ಕೆಮಿಸ್ಟ್ರಿ ಲೆಕ್ಚರರ್. ಯೂಟ್ಯೂಬ್ ನಲ್ಲಿ ನೀವು ಅವ್ರನ್ನ ನೋಡೇ ಇರ್ತೀರಾ. ಲೈಟ್ ಅಪ್ ಅಂತ ಯೂಟ್ಯೂಬ್ ಚಾನಲ್ ಇದೆ. 6 years ಆಫ್ ಎಕ್ಸ್ಪೀರಿಯನ್ಸ್ ಇದೆ. ನಮ್ಗೆಲ್ಲರೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗೋದಿದೆ. ಸೊ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಅದರ ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್. ಹಲೋ ಎವ್ರಿವನ್, ದಿಸ್ ಇಸ್ ದೀಪ್ತಿ, ಕೆಮಿಸ್ಟ್ರಿ ಲೆಕ್ಚರರ್. ಇವತ್ತು ನಾನು ಕೆಮಿಸ್ಟ್ರಿನ ಹೇಗೆ ಕಮ್ಮಿ ಟೈಮಲ್ಲಿ ಓದಿ ಮುಗಿಸಬಹುದು ಅನ್ನೋದನ್ನ ಹೇಳಕ್ ಬಂದಿದ್ದೀನಿ. ಒಂದು 5 ವಿಷಯದ ಬಗ್ಗೆ ಇವತ್ತು ನಾನು ಮಾತಾಡ್ತೀನಿ. ಸೊ ಅದು ಯಾವುದು ಅಂತಂದ್ರೆ, ಸ್ಟೂಡೆಂಟ್ಸ್ ಫ್ರೀಕ್ವೆಂಟ್ ಆಗಿ ಕೇಳ್ತಾ ಇರ್ತಾರೆ ಡೌಟ್ಸ್ನ. ಫಸ್ಟ್ ಥಿಂಗ್ ಏನು ಅಂತಂದ್ರೆ, ಸೊ ಈ ಸಲ COVID-19 ಇರೋದ್ರಿಂದ ನಿಮಗೆ ಆಫ್ಲೈನ್ಗಿಂತ ಆನ್ಲೈನ್ ಕ್ಲಾಸಸ್ ಜಾಸ್ತಿ ನಡೆದಿದೆ. ಸೊ ಹಾಗಾಗಿ ಕೆಲವರು ಓದೋದ್ರ ಬಗ್ಗೆ ಇಂಟ್ರೆಸ್ಟೇ ತೋರಿಸಿಲ್ಲ. ಈಗ ಎಕ್ಸಾಮ್ ಹತ್ರ ಬರ್ತಿದೆ ಅಂತ ಅಂದ್ಬಿಟ್ಟು ಟೆನ್ಷನ್ ಆಗೋಗಿದೆ. ಹೇಗೆ ಓದ್ ಮುಗಿಸೋದು ಕೆಮಿಸ್ಟ್ರಿನ, ಅದು ಶಾರ್ಟ್ ಪೀರಿಯಡ್ ಅಲ್ಲಿ ಹೇಗೆ ಮುಗಿಸೋದು ಅನ್ನೋ ಟೆನ್ಷನ್. ಮುಗ್ಸಕ್ ಆಗುತ್ತಾ ಅನ್ನೋದು ಡೌಟ್ ಇದೆ ಅವರಿಗೆ. ಸೊ ನನ್ನ ಹತ್ರ ಕೆಲವರು ಆ ಪ್ರಶ್ನೆನೂ ಕೇಳಿದ್ದಾರೆ. ಸೊ ಕೆಮಿಸ್ಟ್ರಿನ ಈಸಿಯಾಗಿ ನೀವು ಕವರ್ ಮಾಡಬಹುದು ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಅದು ಹೇಗೆ ಅನ್ನೋದು ಹೇಳ್ತೀನಿ. ವಿತಿನ್ 30 ಡೇಸ್ ಅಲ್ಲಿ ನೀವು ಈಸಿಯಾಗಿ ಕೆಮಿಸ್ಟ್ರಿನ ಓದಿ ಮುಗಿಸ್ಬೋದು, ಒಳ್ಳೆ ಸ್ಕೋರ್ ಕೂಡ ಮಾಡಬಹುದು. ಹೇಗೆ ಅದು? ಸೊ ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ, ನೀವು ಪ್ರತಿ ಚಾಪ್ಟರ್, ಒಟ್ಟು ನಿಮಗೆ 13 ಚಾಪ್ಟರ್ಸ್ ಇದೆ. ಸೊ ಪ್ರತಿ ಚಾಪ್ಟರ್ ಅಲ್ಲಿ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನೋದನ್ನ ಫಸ್ಟ್ ಲೀಸ್ಟ್ ಮಾಡ್ಕೊಳ್ಳಿ. ಸೊ ಪ್ರತಿ ಚಾಪ್ಟರ್ಸ್ ನಿಮಗೆ ಹೇಳಿರ್ತಾರೆ ಲೆಕ್ಚರರ್ಸ್, ಪ್ರತಿ ಚಾಪ್ಟರ್ ಅಲ್ಲಿ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್, ಯಾವ್ದು ರಿಪೀಟ್ ಆಗ್ತಿತ್ತು ಪ್ರೀವಿಯಸ್ ಇಯರ್ಸ್ ಅಲ್ಲಿ, ಪದೇ ಕ್ವಶನ್ಸ್ ಯಾವ್ದು ಬಂದಿದೆ ಅಂತ ಹೇಳ್ತಾ ಇರ್ತಾರೆ. ಸೊ ಆ ಕ್ವಶನ್ಸ್ ನ ನೋಟ್ ಮಾಡ್ಕೊಳ್ಳಿ ಫಸ್ಟ್ ಪ್ರತಿ ಚಾಪ್ಟರ್ ಅಲ್ಲಿ. ನೋಟ್ ಮಾಡ್ಕೊಂಡ್ಮೇಲೆ ಪ್ರತಿ ಚಾಪ್ಟರ್ನ ಕವರ್ ಮಾಡ್ಕೊಬನ್ನಿ. ಒಂದೊಂದ್ ದಿನ ಒಂದೊಂದ್ ಚಾಪ್ಟರ್ ಅಂತ ತಗೊಂಡ್ರು ನೀಟಾಗಿ ಅದನ್ನ ಪ್ರಾಕ್ಟೀಸ್ ಮಾಡಿ, ಅಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿ ಕವರ್ ಮಾಡಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ, 5 ಮಾಡೆಲ್ ಕ್ವಶನ್ ಪೇಪರ್ನ ನೀವು ಅನಲೈಸ್ ಮಾಡ್ಬೇಕು. 5 ಮಾಡೆಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ಬೇಕು. ಸೊ ಸಾಲ್ವ್ ಮಾಡ್ತು ಅಂತಂದ್ರೆ ನೀವು ಈಸಿಯಾಗಿ 30 ಡೇಸ್ ಒಳಗಡೆ ನೀವು ಕೆಮಿಸ್ಟ್ರಿ ಚಾಪ್ಟರ್ಸ್ ನ ಕವರ್ ಮಾಡ್ಕೊಬಿಡ್ಬೋದು. ಆ ಪ್ರೀವಿಯಸ್ ಇಯರ್ ಮತ್ತೆ 5 ಮಾಡೆಲ್ ಕ್ವಶನ್ ಪೇಪರ್ಸ್ ಏನಾದ್ರು ನೋಡ್ತು ಅಂದ್ರೆ ನಿಮ್ಗೆ ಅಲ್ಲೇ ಅರ್ಥ ಆಗುತ್ತೆ. ಇಂಪಾರ್ಟೆಂಟ್ ಕ್ವಶನ್ಸ್ ಏನ್ ಓದಿರ್ತೀರಾ ಅದರಿಂದ ನಿಮ್ಗೆ ಕ್ವಶನ್ಸ್ ಅಲ್ಲೇ ಅರೈಸ್ ಆಗಿರುತ್ತೆ. ಕೆಲವೊಂದು ಟ್ವಿಸ್ಟೆಡ್ ಕ್ವಶನ್ಸ್ ಇರುತ್ತೆ, ಅದನ್ನ ನೀವು ಅಬ್ಸರ್ವ್ ಮಾಡ್ಬೇಕು. ಸೊ ಹೀಗೆ ಮಾಡೋದ್ರಿಂದ ನೀವು ಬೇಗನೆ ನಾವು ಕೆಮಿಸ್ಟ್ರಿನ ಓದಿ ಮುಗಿಸಬಹುದು. ಅದಾದ್ಮೇಲೆ ರಿಮೈನಿಂಗ್ ಡೇಸ್ ಅಲ್ಲಿ ನೀವು ಒಂದೊಂದು ಮಾರ್ಕ್ಸ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದು. ಅದರ್ ಕ್ವಶನ್ಸ್, ರೀಸನಿಂಗ್ ಕ್ವಶನ್ಸ್, 1 ಮಾರ್ಕ್ಸ್ ಕ್ವಶನ್ಸ್ಗೆ ನೀವು ಟೈಮ್ ಕೊಡ್ಬೋದು. ಸೊ ನೆಕ್ಸ್ಟ್ ಡೌಟ್ ಏನಿರುತ್ತೆ ಅಂದ್ರೆ ಸ್ಟೂಡೆಂಟ್ಸ್ಗೆ ರಿಯಾಕ್ಷನ್. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ರಿಯಾಕ್ಷನ್. ಸೊ ಆರ್ಗ್ಯಾನಿಕ್ ಅಂದ ತಕ್ಷಣ ಎಲ್ಲರಿಗೂ ರಿಯಾಕ್ಷನ್ ಹೇಗಪ್ಪ ಇದನ್ನ ಕಲಿಯೋದು, ಹೇಗೆ ಇದನ್ನ ಈಸಿಯಾಗಿ ನೆನ್ಪಿಡ್ಕೊಳ್ಳೋದು, ಹೇಗೆ ಈಸಿಯರ್ ಆಗಿ ಮಾಡ್ಕೊಳ್ಳೋದು ಅಂತ ಅನ್ನೋದು ಒಂದು ಕ್ವಶನ್ ಇರುತ್ತೆ. ಪದೇ ಸ್ಟೂಡೆಂಟ್ಸ್ ಕೇಳ್ತಿರ್ತಾರೆ ನನ್ನ ಹತ್ರ. ಸೊ ಹೇಗೆ ಈಸಿಯಾಗಿ ಮಾಡ್ಕೋಬೇಕು ಅಂದ್ರೆ ಪ್ರಾಕ್ಟೀಸ್. ಸೊ ಫಸ್ಟ್ ಚಾಪ್ಟರ್ ತಗೊಂಡ ಹ್ಯಾಲೋ ಆಲ್ಕೇನ್ಸ್ ಅಂಡ್ ಹ್ಯಾಲೋ ಅರೀನ್ಸ್. ಸೊ ಆ ಚಾಪ್ಟರ್ ಅಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತಂದ್ರೆ SN1 ರಿಯಾಕ್ಷನ್, SN2 ರಿಯಾಕ್ಷನ್ ಅಂಡ್ ವುಡ್ಸ್ ರಿಯಾಕ್ಷನ್, ವುಡ್ ಸ್ಪ್ಲಿಟ್ಟಿಂಗ್ ರಿಯಾಕ್ಷನ್, ಫಿಂಕಲ್ಸ್ಟನ್ ಸ್ವಾರ್ಟ್ಸ್ ರಿಯಾಕ್ಷನ್. ಏನ್ ಮಾಡ್ಬೇಕು, ಒಂದು ಪೇಪರ್ ತಗೊಳ್ಳಿ, ಒಂದು ಶೀಟ್ ತಗೊಳ್ಳಿ. ಸೊ ಫಸ್ಟ್ ಥಿಂಗ್ ಏನ್ ಮಾಡ್ಬೇಕು ಅಂತಂದ್ರೆ, ಆ ಚಾಪ್ಟರ್ ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ಬೇಕು, ಕಲಿಬೇಕು ಎಲ್ಲ ರಿಯಾಕ್ಷನ್ಸ್. ಕಲ್ತಾದ್ಮೇಲೆ ಈ ತರ ಒಂದು ಶೀಟ್ ತಗೊಳ್ಳಿ. ಶೀಟ್ ನ ಈ ತರ ಫೋಲ್ಡ್ ಮಾಡ್ಬಿಟ್ಟು, ಸೊ ಒಂದು ಹೆಡ್ಡಿಂಗ್ ಹಾಕೊಳ್ಳಿ. ನಾನು ಇಲ್ಲಿ ಅಮೈನ್ಸ್ ತಗೊಂಡಿದ್ದೀನಿ, ಒಂದು ಹೆಡ್ಡಿಂಗ್ ಹಾಕೊಳ್ಳಿ, ಹ್ಯಾಲೋಲ್ಕೇನ್ಸ್ ಅಂಡ್ ಹ್ಯಾಲೋರಿನ್ಸ್. ಅದ್ರಲ್ಲಿ ಬರೋ ರಿಯಾಕ್ಷನ್ಸ್ ಎಲ್ಲ ಈ ತರ ಚಿಕ್ಕದಾಗಿ ಒಂದು ಲೀಸ್ಟ್ ಮಾಡ್ಕೋಬೇಕು. ಸೊ ಈ ಲೀಸ್ಟ್ ಮಾಡ್ಕೊಂತು ಅಂತ ನಿಮ್ಗೆ ಎಕ್ಸಾಮ್ ತನಕ ಇದು ಲೀಸ್ಟ್ ಯೂಸ್ ಆಗುತ್ತೆ. ಯಾಕಂದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಕೆಮಿಕಲ್ ರಿಯಾಕ್ಷನ್ ಮರ್ತೋಗ್ತಾ ಇರುತ್ತೆ. ಅದು ಮರ್ತೋಗ್ಬಾರ್ದು ಅಂತಾನೆ ಅವಾಗ ನೋಡ್ಬೇಕು. ಹಾಗಾಗಿ ಈ ತರ ಚಿಕ್ಕದೊಂದು ಲೀಸ್ಟ್ ಇರಬೇಕು. ಸೊ ಈ ತರ ಒಂದು ಲೀಸ್ಟ್ ಮಾಡ್ಕೊಂಡು ಫಸ್ಟ್ ರಿಯಾಕ್ಷನ್, ವುಡ್ಸ್ ರಿಯಾಕ್ಷನ್ ಹೆಡ್ಡಿಂಗ್ ಹಾಕೊಳ್ಳಿ. ರಿಯಾಕ್ಟೆಂಟ್ ಏನು, ರಿಯಾಕ್ಟೆಂಟ್ ಹೆಸರು, ಪ್ರಾಡಕ್ಟ್ ಏನು, ಪ್ರಾಡಕ್ಟ್ ಹೆಸರು, ರಿಯೇಜೆಂಟ್ ಏನು. ನೆಕ್ಸ್ಟ್ ವುಡ್ ಸ್ಪ್ಲಿಟ್ಟಿಂಗ್ ರಿಯಾಕ್ಷನ್ ಹೆಡ್ಡಿಂಗ್ ಹಾಕೊಳ್ಳಿ. ರಿಯಾಕ್ಟೆಂಟ್, ಪ್ರಾಡಕ್ಟ್, ರಿಯೇಜೆಂಟ್ ಪ್ರತಿಯೊಂದು ಅದು ಹೆಸರನ್ನ ಮೆನ್ಷನ್ ಮಾಡಿ ನೀಟಾಗಿ ಅದೊಂದು ಲೀಸ್ಟ್ ಮಾಡ್ಕೊಳ್ಳಿ. ಲೀಸ್ಟ್ ಮಾಡ್ಕೊಂಡು ಅದನ್ನ ತೆಗೆದಿಟ್ಕೊಳ್ಳಿ. ಈ ತರ ಲೀಸ್ಟ್ ಆದ್ರೂ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಸ್ಮಾಲ್ ಚಿಕ್ಕ ಶೀಟ್ ನ ಮಾಡ್ಕೊಂಡು ಏನ್ ಮಾಡ್ಬೇಕು, ನೀವು ಓದ್ತಿರೋ ಗೋಡೆ ಹತ್ರ
ಪೇಸ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೀವು ಮಲ್ಗೋ ಮಂಚದ ಹತ್ರ ಅದನ್ನ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ರಿಯಾಕ್ಷನ್ಸ್. ಸೊ ಆಗ ನೀವು ಪದೇ ಪದೇ ಅದನ್ನ ನೋಡ್ತಿರ್ಬೇಕು. ಓಡಾಡಿದಾಗ, ಬೆಳಿಗ್ಗೆ ಎದ್ದಾಗ, ಏನೋ ಓದಕ್ ಹೋಗ್ತಿದ್ದೀರಾ ಅಂದ ತಕ್ಷಣ ಒಂದು 5 ಮಿನಿಟ್ಸ್ ಅದ ಗ್ಲಾನ್ಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡಿರ್ತೀರ ಫಸ್ಟು, ಕೊನೆಗೆ ಏನ್ ಮಾಡ್ಬೇಕು, ಅದನ್ನ ಗ್ಲಾನ್ಸ್ ಮಾಡ್ಬೇಕು. ಒಂದು 5 ಮಿನಿಟ್ಸ್ ಅದನ್ನ ನೋಡ್ಬೇಕು. ಅದಾದ್ಮೇಲೆ ಏನ್ ಮಾಡ್ತೀರಾ, ರೀಕಾಲ್ ಮಾಡ್ತಿರ್ಬೇಕು ಅವಾಗ ರಿಯಾಕ್ಷನ್ಸ್. ಈಗ ನೀವು 8 to 10 o'clock 2 hours ಕೆಮಿಸ್ಟ್ರಿ ಓದಿರ್ತೀರ ಅನ್ಕೊಳ್ಳಿ. ಅದಾದ್ಮೇಲೆ ಊಟ ಎಲ್ಲ ಮಾಡಿ ಮಲ್ಕೋತೀರಾ. ಮಲ್ಕೊಳ್ಬೇಕಾದ್ರೆ ಇನ್ನು ನಿದ್ದೆ ಬಂದಿರಲ್ಲ, ಬೆಡ್ ಮೇಲೆ ಮಲಗಿರ್ತೀರಾ, ಆಗ ಕಣ್ಣು ಮುಚ್ಕೊಂಡು ರೀಕಾಲ್ ಮಾಡ್ಕೊಳ್ಳಿ. ಏನ್ ಕೆಮಿಕಲ್ ರಿಯಾಕ್ಷನ್ ಇವತ್ತು ಓದಿದೆ, ಸೊ ಫಿಂಕಲ್ಸ್ಟನ್ ರಿಯಾಕ್ಷನ್ ಓದಿದೆ, ಆ ರಿಯಾಕ್ಟೆಂಟ್ ಏನಿತ್ತು, ಪ್ರಾಡಕ್ಟ್ ಏನ್ ಬಂತು, ರಿಯೇಜೆಂಟ್ ಏನ್ ಯೂಸ್ ಮಾಡಿದ್ವಿ ಅನ್ನೋದನ್ನ ನೆನ್ಪು ಮಾಡ್ಕೋಬೇಕು. ಪ್ರತಿ ರಿಯಾಕ್ಷನ್ ಏನೇನ್ ಆಗ್ತಿದೆ ಅಂತ ನೆನ್ಪು ಮಾಡ್ಕೋಬೇಕು. ಅವಾಗ ಒಂದ್ಸತಿ ರೀಕಾಲ್ ಮಾಡ್ಕೋತೀರಾ, ಅವಾಗ ನೆನ್ಪು ಉಳ್ಕೊಳ್ಳುತ್ತೆ. ಕೊನೆಗೆ ಮಲಗ್ತೀರಾ, ಬೆಳಿಗ್ಗೆ ಎದ್ದೊಳ್ತೀರಾ, ಎದ್ದ ತಕ್ಷಣ ಮುಖ ತೊಳೆಯೋಕ್ಕಿಂತ ಮುಂಚೆ ಪುನಃ ರೀಕಾಲ್ ಮಾಡ್ಕೋಬೇಕು. ಬೆಡ್ಡಲ್ಲೇ ಕುತ್ಕೊಂಡು ರೀಕಾಲ್ ಮಾಡ್ಕೊಳ್ಳಿ. ನಾನು ಏನ್ ನಿನ್ನೆ ರಾತ್ರಿ ಓದಿದ್ದೆ, ಕೆಮಿಕಲ್ ರಿಯಾಕ್ಷನ್, ರಿಯಾಕ್ಟೆಂಟ್, ಪ್ರಾಡಕ್ಟ್, ರಿಯೇಜೆಂಟ್, ಅಕಸ್ಮಾತ್ ಟೆಂಪರೇಚರ್ ಇತ್ತು ಅಂದ್ರೆ ಯಾವ ಟೆಂಪರೇಚರ್, ಕ್ಯಾಟಲಿಸ್ಟ್, ಅದನ್ನ ರೀಕಾಲ್ ಮಾಡ್ತು ಅಂತಂದ್ರೆ ನಾನು 100% ಹೇಳ್ತೀನಿ ಕೆಮಿಕಲ್ ರಿಯಾಕ್ಷನ್. ಸೊ ಕೆಮಿಕಲ್ ಈಕ್ವೇಶನ್ ಮರ್ತೋಗಲ್ಲ, ನಿಮ್ಗೆ ಈಸಿಯಾಗಿ ಸಿಂಪಲ್ ಆಗೋಗುತ್ತೆ. ಅದಾದ್ಮೇಲೆ ನಿಮಗೆ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಅದರ ನೇಮಿಂಗ್ ರಿಯಾಕ್ಷನ್ಸ್ ಅಂತ ಬರುತ್ತೆ. ಸೊ ನೇಮಿಂಗ್ ರಿಯಾಕ್ಷನ್ ನಿಮಗೆ 6 to 8 ಮಾರ್ಕ್ಸ್ ನಿಮಗೆ ಸಿಗೋ ಚಾನ್ಸಸ್ ಇದೆ ನೇಮಿಂಗ್ ರಿಯಾಕ್ಷನ್ಸ್ ಅಲ್ಲಿ. ಸೊ ನೇಮಿಂಗ್ ರಿಯಾಕ್ಷನ್ಗೆ 20+ ನೇಮಿಂಗ್ ರಿಯಾಕ್ಷನ್ಸ್ ಇದೆ. ಅದನ್ನ ಲೀಸ್ಟ್ ಔಟ್ ಮಾಡಿ. ರಿಯಾಕ್ಷನ್, ಕುಡ್ಸ್ಬಿಟ್ಟಿಂಗ್ ರಿಯಾಕ್ಷನ್, ರೈಮರ್ ಟೈಮರ್ ರಿಯಾಕ್ಷನ್, ಗೋಲ್ ಬೇಸ್ ರಿಯಾಕ್ಷನ್, ಈ ತರ ಪ್ರತಿ ಚಾಪ್ಟರ್ ಇಂದ ನಿಮಗೆ ಸಿಗುತ್ತೆ. ಆ ನೇಮಿಂಗ್ ರಿಯಾಕ್ಷನ್ ನ ಲೀಸ್ಟ್ ಔಟ್ ಮಾಡ್ಕೊಂಡು ಅದನ್ನು ಅಷ್ಟೇ ಒಂದ್ ಕಡೆ ಪೇಸ್ಟ್ ಮಾಡಿ ಡೈಲಿ ಆ ಕೆಮಿಕಲ್ ರಿಯಾಕ್ಷನ್ಸ್ ನೀವು ನೋಡ್ತಾ ಇರಬೇಕು. ಆಗ ಖಂಡಿತವಾಗ್ಲೂ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಎಲ್ಲಾ ಪಾರ್ಟ್ಗಿಂತ ತುಂಬಾನೇ ಸಿಂಪಲ್ ಆಗೋಗುತ್ತೆ. ಸೊ ಮೆಕ್ಯಾನಿಸಮ್ ಅಲ್ಲಿ ಸ್ಟೂಡೆಂಟ್ಸ್ ಏನ್ ತಪ್ಪು ಮಾಡ್ತೀರಾ ಅಂತಂದ್ರೆ ಪಾಸಿಟಿವ್ ಸೈನ್, ನೆಗೆಟಿವ್ ಸೈನ್ ಬರೆಯೋದು. ಅಂದ್ರೆ ಕ್ಯಾಟಯಾನ್, ಕಾರ್ಬೋ ಕ್ಯಾಟಯಾನ್, ಕಾರ್ಬೋ ಆನಯಾನ್, ಅವ್ರ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, ಅದಾದ್ಮೇಲೆ ಸ್ಲೋ ಸ್ಟೆಪ್ ಯಾವ್ದು, ಫಾಸ್ಟ್ ಸ್ಟೆಪ್ ಯಾವ್ದು, ಅದೆಲ್ಲ ಮೆನ್ಷನ್ ಮಾಡಲ್ಲ. ಸೊ ಪರ್ಫೆಕ್ಷನ್ ಇರ್ಬೇಕು ರಿಯಾಕ್ಷನ್ ಬರೀಬೇಕಾದ್ರೆ. ಪರ್ಫೆಕ್ಟ್ ಆಗಿ ಬರ್ದೆ ನಿಮ್ಗೆ ಮಾರ್ಕ್ಸ್ ಸಿಗೋದು. ಸುಮ್ಮನೆ ಏನೋ ಬರ್ಕೊಂಡೋಯ್ತು ಅಂತ ನಿಮ್ಗೆ ಮಾರ್ಕ್ಸ್ ಕೊಡಕ್ ಆಗಲ್ಲ. ಪರ್ಫೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ನಿಮ್ಗೆ ಮೇನ್ ಡೌಟ್ ಇದ್ದಿದ್ದು ನಾನು ಕ್ಲಿಯರ್ ಮಾಡಿದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್, ಸೊ ನನಗೆ ಕೆಮಿಸ್ಟ್ರಿ ತುಂಬಾ ಕಷ್ಟ, ಓದಕ್ಕೆ ಆಗ್ತಿಲ್ಲ, ಏನ್ ಓದ್ಬೇಕಂತಾನೆ ಗೊತ್ತಾಗ್ತಿಲ್ಲ, ನಾನು ಓದೇ ಇಲ್ಲ ಇದುವರೆಗೂ ಅಂತ ಅಂತಿರೋರು, 21 ನನ್ನ ಕೈ ಸ್ಕೋರ್ ಮಾಡಕ್ ಆಗ್ತಿಲ್ಲ ಅಂತ ಅನ್ನೋರ್ಗೆ ಪಾಸಿಂಗ್ ಪ್ಯಾಕೇಜ್ ನ ಓದ್ಕೋಬೇಕು. ಸೊ ನಿಮ್ಗೆ ಲೆಕ್ಚರರ್ಸ್ ಹೇಳಿರ್ತಾರೆ ಪಾಸಿಂಗ್ ಪ್ಯಾಕೇಜ್ 21 ಆಕ್ಚುಲಿ ಬೇಕಾಗಿರೋದು 30 ತೆಗಿಬಹುದು. ಹೇಗೆ ಅನ್ನೋದು ಒಂದು ಪ್ರತಿ ಚಾಪ್ಟರ್ ಬಗ್ಗೆ ನಾನು ಹೇಳ್ಕೊಂಡು ಹೋಗ್ತೀನಿ ಈಗ. ಸೊ ಅಷ್ಟಾದ್ರೂ ಓದ್ಬೇಕು. ಒಂದು ಚಾಪ್ಟರ್ ಇಂದ ಬರೀ 5 ಕ್ವಶನ್ ನೀವು ಓದಿದ್ರು ಆರಾಮಾಗಿ ನೀವು ಕೆಮಿಸ್ಟ್ರಿ ಪಾಸ್ ಮಾಡ್ತೀರಾ. ಸೊ ನೀವು ವೀಕ್ ಅಂತ ಅನ್ಕೊಳ್ಳೋ ಹಾಗೆ ಇಲ್ಲ, 30+ ಏನು ಅದಕ್ಕಿಂತ ಜಾಸ್ತಿ ತಗೋಬಹುದು. ಸೊ ಸಾಲಿಡ್ ಸ್ಟೇಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ, ಮಾಡಲ್ ಕ್ವಶನ್ ಪೇಪರ್ ಅಬ್ಸರ್ವ್ ಮಾಡಿದ್ರೆ ನಿಮಗೆ BCC, FCC ಆರ್ ಸಿಂಪಲ್ ಕ್ಯೂಬಿಕ್, ಸೊ 3 ಡಿರೈವೇಶನ್ 1 ಡಿರೈವೇಶನ್ ಕೊಡ್ತಾರೆ. ಸೊ ಆ ಚಾಪ್ಟರ್ ಇಂದ ಅದೊಂದು ಕಲ್ತ್ಕೊಳ್ಳೋದು. ಅದಾದ್ಮೇಲೆ ಡೆನ್ಸಿಟಿ ಮೇಲೆ ಪ್ರಾಬ್ಲಮ್ ಬರ್ತಿರುತ್ತೆ, ಅದನ್ನ ನೋಡ್ಕೊಳ್ಳಿ. ಹಾಗೇನೆ ಡಿಫ್ರೆನ್ಸ್ ಬಿಟ್ವೀನ್ ಸ್ಕಾಟಿ ಅಂಡ್ ಫ್ರಾಂಕಲ್ ಡಿಫೆಕ್ಟ್ ಬರ್ತಿರುತ್ತೆ, ಅದನ್ನ ನೋಡ್ಕೊಳ್ಳಿ. ಸೊ ಈ ತರ ಒಂದು ಚಾಪ್ಟರ್ 3-4 ಕ್ವಶನ್, ಒಂದು 5 ಕ್ವಶನ್ ಓದಿಸ್ಕೊಂಡ್ರೆ ಆರಾಮಾಗಿ ನೀವು ಸ್ಕೋರ್ ಮಾಡ್ತೀರಾ. ಹಾಗೇನೆ ನೆಕ್ಸ್ಟ್ ಸೊಲ್ಯೂಷನ್ ಚಾಪ್ಟರ್ ಹೋಗೋಣ. ಸೊಲ್ಯೂಷನ್ ಚಾಪ್ಟರ್ ನೋಡಕ್ ಹೋದ್ರೆ ನಿಮಗೆ 5 ಮಾರ್ಕ್ಸ್ ಅಲ್ಲಿ 3+2 ಆಗಿ ಡಿವೈಡ್ ಆಗಿದೆ. ಅಲ್ಲಿ 3 ಮಾರ್ಕ್ಸ್ಗೆ ಪ್ರಾಬ್ಲಮ್ಸ್ ಅಂಡ್ 2 ಮಾರ್ಕ್ಸ್ಗೆ ನಿಮಗೆ ಡಿಫ್ರೆನ್ಸಸ್ ಕೇಳಬಹುದು, ಇಲ್ಲಾಂದ್ರೆ ಡೆಫಿನೇಷನ್ಸ್ ಕೇಳಬಹುದು. ಸೊ ಡಿಫ್ರೆನ್ಸ್ ಬಂದು ಐಡಿಯಲ್, ನಾನ್ ಐಡಿಯಲ್ ಸೊಲ್ಯೂಷನ್, ಡೆಫಿನೇಷನ್ ಬಂದು ಅಸಿಯೋಟ್ರೋಪಿಕ್ ಮಿಕ್ಸ್ಚರ್ಸ್ ಬಗ್ಗೆ ಕೇಳಬಹುದು. ಹೀಗೆ ಅದಾದ್ಮೇಲೆ ಬಂದು ಎಲೆಕ್ಟ್ರೋಕೆಮಿಸ್ಟ್ರಿ ಇಂದ 3 ಮಾರ್ಕ್ಸ್, 5 ಮಾರ್ಕ್ಸ್ ಬಗ್ಗೆ ನಾನು ಹೇಳ್ತಿರೋದು. ಸೊ 5 ಮಾರ್ಕ್ಸ್ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ ಬಂದು ಪ್ರಾಬ್ಲಮ್ ಇರುತ್ತೆ ಅಂಡ್ 2 ಮಾರ್ಕ್ಸ್ ಬಂದು ನಿಮಗೆ ರೈಟ್ ದಿ ಆನೋಡ್ ಅಂಡ್ ಕ್ಯಾಥೋಡಿಕ್ ರಿಯಾಕ್ಷನ್ ಬಗ್ಗೆ ಇರುತ್ತೆ. ಅದಾದ್ಮೇಲೆ ಕೆಮಿಕಲ್ ಕೈನೆಟಿಕ್ಸ್ ಬರೋಣ. ಸೊ ಕೆಮಿಕಲ್ ಕೈನೆಟಿಕ್ಸ್ ಅಲ್ಲಿ ಗ್ಯಾರಂಟಿ ಕ್ವಶನ್, ಸೊ ಪಾಸಿಂಗ್ ಪ್ಯಾಕೇಜ್ ಬರೋ ಕ್ವಶನ್ ಬಂದು 0 ಆರ್ಡರ್ ಆರ್ ಫಸ್ಟ್ ಆರ್ಡರ್, 3 ಮಾರ್ಕ್ಸ್ ಬರೋ ಕ್ವಶನ್ ಇದು. 0 ಆರ್ಡರ್ ಫಸ್ಟ್ ಆರ್ಡರ್ ಇದೆರಡರಲ್ಲಿ ಒಂದು ನೀವು ಮಾಡಲ್ ಕ್ವಶನ್ ಪೇಪರ್ ಚೆಕ್ ಮಾಡಿ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾವ್ದು ರಿಪೀಟೆಡ್ ಕ್ವಶನ್ಸ್ ಅಂತ. ಈ 2 ಮಾರ್ಕ್ಸ್ಗೆ ನಿಮ್ಗೆ ಡಿಫ್ರೆನ್ಸ್ ಇಲ್ಲ ಡೆಫಿನೇಷನ್ಸ್ ಕೊಡ್ತಾರೆ. ಸೊ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂದ್ರೆ ಏನು, ಸೊ ಆ ತರ ನಿಮ್ಗೆ ಕ್ವಶನ್ಸ್ ಬರ್ಬೋದು. ಸೊ ಸರ್ಫೇಸ್ ಕೆಮಿಸ್ಟ್ರಿಯಲ್ಲಿ ನಿಮಗೆ ಗ್ಯಾರಂಟಿ ಕ್ವಶನ್ ಹೇಳಕ್ ಆಗೋದಿಲ್ಲ. ಸೊ ಅದರಲ್ಲಿ ಡೆಫಿನೇಷನ್ಸ್ ಆಲ್ಮೋಸ್ಟ್ ಬರ್ತಾ ಇರುತ್ತೆ. ಟಿಂಡಾಲ್ ಎಫೆಕ್ಟ್, ಬ್ರೋನಿಯಂ ಮೂಮೆಂಟ್, ಸೊ ಈ ತರ ಕ್ವಶನ್ಸ್ ಬರುತ್ತೆ. ಅದರಲ್ಲಿ ಎಲೆಕ್ಟ್ರೋಪೋರೋಸಿಸ್ ಮೇಲೆ ಕ್ವಶನ್ಸ್ ಬರುತ್ತೆ. ಅದಾದ್ಮೇಲೆ ಡಿಫ್ರೆನ್ಸ್ ಬಿಟ್ವೀನ್ ಫಿಸಿಸಾಪ್ಷನ್, ಕೆಮಿಸಾಪ್ಷನ್, ಅಡ್ಸಾಪ್ಷನ್, ಅಬ್ಸಾರ್ಪ್ಷನ್, ಸೊ ಈ ತರ ನೋಡ್ಕೋಬೇಕು ನೀವು.
ಫಿಸಿಕಲ್ ಕೆಮಿಸ್ಟ್ರಿ ಆಯಿತು. ಇನ್ನು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಂದ್ರೆ ನಿಮಗೆ ಪಿ ಬ್ಲಾಕ್ ಎಲಿಮೆಂಟ್ಸ್ ನಿಮ್ ಮ್ಯಾನುಫ್ಯಾಕ್ಚರ್. ಸೊ ಮ್ಯಾನುಫ್ಯಾಕ್ಚರ್ ಇರೋದೇ ಈ ಸಲ ನಿಮಗೆ ಎರಡು, ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಬೈ ಹೇಬರ್ ಪ್ರೋಸೆಸ್, ಅದಾದ್ಮೇಲೆ ನೈಟ್ರಿಕ್ ಪ್ರೋಸೆಸ್ ಒಂದು ಮ್ಯಾನುಫ್ಯಾಕ್ಚರ್ ಇದೆ. ಸೊ ಇದು ಮ್ಯಾನುಫ್ಯಾಕ್ಚರ್ ಎರಡು ಓದ್ಕೊಳ್ಳಿ, ಎರಡರಲ್ಲಿ ಒಂದು ಮ್ಯಾನುಫ್ಯಾಕ್ಚರ್ ಇರುತ್ತೆ, ಸ್ಟ್ರಕ್ಚರ್ ಬಗ್ಗೆ ಕ್ವಶನ್ಸ್ ಇರುತ್ತೆ, ಅನಾಮಲಸ್ ಬಿಹೇವಿಯರ್ ಬಗ್ಗೆ ಕ್ವಶನ್ ಇರುತ್ತೆ, ಅನಾಮಲಸ್ ಬಿಹೇವಿಯರ್ ಆಫ್ ಆಕ್ಸಿಜನ್, ನೈಟ್ರೋಜನ್, ಫ್ಲೋರಿನ್. ಸೊ ಈ ಕ್ವಶನ್ಸ್ ಇರುತ್ತೆ, ಅದನ್ನ ನೋಡ್ಕೊಳ್ಳಿ. ಪಾಸಿಂಗ್ ಪ್ಯಾಕೇಜ್ ಕ್ವಶನ್ಸ್ ಅದೆಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಬರೋಣ. ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ ನಿಮಗೆ ಪ್ರಾಪರ್ಟೀಸ್ ಮೇಲೆ ಕ್ವಶನ್ಸ್ ಇರುತ್ತೆ, ಕಲರ್ ಬಗ್ಗೆ, ವೈ ಡಿ ಬ್ಲಾಕ್ ಎಲಿಮೆಂಟ್ ಶೋಸ್ ಕಲರ್. ಸೊ ಈ ತರ ಕ್ವಶನ್ಸ್ ಇರುತ್ತೆ ನಿಮಗೆ. ಆಮೇಲೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಬಂತು ಅಂತಂದ್ರೆ ಅದರಲ್ಲಿ ಹೈಬ್ರಿಡೈಸೇಷನ್ ಬಿಬಿಟಿ ಮೇಲೆ ನಿಮಗೆ ಹೈಬ್ರಿಡೈಸೇಷನ್ ಕ್ವಶನ್ಸ್ ಬರುತ್ತೆ. ಆ ಕ್ವಶನ್ ಒಂದು ಇದ್ದೇ ಇರುತ್ತೆ ನಿಮಗೆ. ಸೊ 3 ಮಾರ್ಕ್ಸ್ಗೆ. ಸೊ ಅದನ್ನು ನೋಡ್ಕೊಳ್ಳಿ. ವರ್ನಸ್ ಥಿಯರಿ ನೋಡ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬರೋಣ. ಅದರಲ್ಲಿ ಹ್ಯಾಲೋಕೆನ್ಸ್ ಅಂಡ್ ಹ್ಯಾಲೋವಿನ್ಸ್. ಸೊ ಅದ್ರಲ್ಲಿ ಅವಾಗಲೇ ಹೇಳಿದೆ ನಾನು, SN1 SN2 ರಿಯಾಕ್ಷನ್, ವುಡ್ಸ್ ರಿಯಾಕ್ಷನ್, ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್, ಫಿಂಗರ್ಸ್ಟನ್ ಅಂಡ್ ಸ್ವಾರ್ಟ್ಸ್ ರಿಯಾಕ್ಷನ್. ಎಷ್ಟು ನೀಟಾಗಿ ಓದ್ಕೊಳ್ಳಿ. ಸೊ ಅದಾದ್ಮೇಲೆ ಆಲ್ಕೋಹಾಲ್ಸ್ ಅಂಡ್ ಫಿನೋಲ್ಸ್ ಅಂಡ್ ಈಥರ್ಸ್ ಬಂತು ಅಂತಂದ್ರೆ ಅದರಲ್ಲಿ ನಿಮಗೆ ಮೆಕ್ಯಾನಿಸಮ್ ಆಫ್ ಎಥನಾಲ್ ಟು ಈಥಿಂಗ್ ಪ್ರತಿ ಸತಿ ಕೇಳ್ತಿರ್ತಾರೆ. ಅದನ್ನ ಒಂದ್ಸತಿ ಅಬ್ಸರ್ವ್ ಮಾಡಿ, ಆ ಕ್ವಶನ್ ನಿಮಗೆ ಬರೋ ಚಾನ್ಸಸ್ ಇರುತ್ತೆ, ಅದನ್ನ ಓದ್ಕೊಳ್ಳಿ. ಸೊ ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ಹೇಳ್ತಿರೋದು, ಓದ್ಕೊಳ್ಳಿ ಅದನ್ನ. ಅದಾದ್ಮೇಲೆ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್, ಕ್ಯೂಮಿಂಗ್ ಪ್ರೋಸೆಸ್ ಇದೆ ನಿಮಗೆ. ಸೊ ಅದನ್ನೆಲ್ಲ ಓದ್ಕೋಬೇಕು. ಆಮೇಲೆ ನೇಮಿಂಗ್ ರಿಯಾಕ್ಷನ್ಸ್ ಇದೆ, ಅದನ್ನ ಓದ್ಕೊಳ್ಳಿ. ಈ ಟೋನ್ಸ್ ಅಲ್ಲಿ ನೇಮಿಂಗ್ ರಿಯಾಕ್ಷನ್ಸ್ ಓದ್ಕೋಬೇಕಾಗುತ್ತೆ ನೀವು. ಅಮೈನ್ಸ್ ಅಲ್ಲಿ ರೀಸನಿಂಗ್ ಕ್ವಶನ್ ಬರುತ್ತೆ. ಅಮೈನ್ಸ್ ಏನ್ ಮಾಡಿ ಅಂತ ಅಂದ್ರೆ 5 ಮಾಡೆಲ್ ಕ್ವಶನ್ ಪೇಪರ್ ರೆಫರ್ ಮಾಡಿ ಆ 5 ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿರೋ ಕ್ವಶನ್ಸ್ ನೇ ಓದ್ಕೊಳ್ಳಿ. ಅದೇ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂತಂದ್ರೆ ಸ್ವಲ್ಪ ರೀಸನಿಂಗ್ ಕ್ವಶನ್ ಎಲ್ಲಾ ಕ್ವಶನ್ಸ್ ಅಲ್ಲೇ ಕವರ್ ಆಗಿರ್ತಾವೆ. 5 ಮಾಡೆಲ್ ಕ್ವಶನ್ ಪೇಪರ್ ಕವರ್ ಓದಿದ್ರೆ ಗೊತ್ತಾಗುತ್ತೆ, ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಅಮೈನ್ಸ್ ಚಾಪ್ಟರ್. ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಅಲ್ಲಿ ನಿಮಗೆ ಹಾವ್ ಸ್ಟ್ರಕ್ಚರ್ ಕೇಳ್ತಾರೆ. ಸೊ ಹಾವ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಆರ್ ಫ್ರಕ್ಟೋಸ್, ಎರಡು ಹಾವ್ ಸ್ಟ್ರಕ್ಚರ್. ಸೊ ಅದರಲ್ಲಿ ಆಲ್ಫಾ ಡಿ ಬೀಟಾ ಡಿ ತರ 4 ಸ್ಟ್ರಕ್ಚರ್ ನ ಓದ್ಕೋಬೇಕು. ಅದಾದ್ಮೇಲೆ ನಿಮ್ಗೆ ಡೆಫಿನೇಷನ್ಸ್ ವಿತ್ ಎಕ್ಸಾಂಪಲ್ಸ್ ಇರುತ್ತೆ. ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ ಅಂದ್ರೆ ಏನು, ಸ್ವಿಟರ್ ಅಯಾನ್ ಅಂದ್ರೆ ಏನು, ಗ್ಲೋಬುಲಾರ್ ಪ್ರೋಟೀನ್ ಅಂದ್ರೆ ಏನು, ಅದಕ್ಕೆ ಎಕ್ಸಾಂಪಲ್ಸ್ ಏನು, ಈ ತರ ನಿಮಗೆ ಕ್ವಶನ್ಸ್ ಇರುತ್ತೆ. ಸೊ ಇಷ್ಟು. ಸೊ ಪಾಸಿಂಗ್ ಪ್ಯಾಕೇಜ್ ಅವರು ಓದ್ಕೋಬೇಕಾಗಿರೋದು ಇದನ್ನ ನಿಮ್ಗೆ ಹೇಳಿರ್ತಾರೆ, ಅದನ್ನ ನೀವು ಕಾನ್ಸಂಟ್ರೇಟ್ ಮಾಡಿ ಅಷ್ಟನ್ನ ಓದ್ಕೊಳ್ಳಿ. ಒಂದು ಚಾಪ್ಟರ್ ಇಂದ 5 ಕ್ವಶನ್ ಕವರ್ ಮಾಡ್ತು ಅಂದ್ರೆ ಆರಾಮಾಗಿ ನೀವು ಪಾಸ್ ಆಗ್ಬೋದು, ಆರಾಮಾಗಿ ಸ್ಕೋರಿಂಗ್ ಬರ್ತೀವಿ, ತಲೆನೇ ಕೆಡ್ಸ್ಕೊಳ್ಳೋ ಹಾಗಿಲ್ಲ. ಏನು ಆವ್ರೇಜ್ ಸ್ಟೂಡೆಂಟ್ಸ್ ಓದ್ತಾರೆ ಬಟ್ ಓದಿದ್ದಷ್ಟು ಅವ್ರಿಗೆ ಸ್ಕೋರ್ ಮಾಡ್ತಿರಲ್ಲ. ಅವ್ರಿಗೆ ಫೀಲ್ ಆಗುತ್ತೆ, ಓದ್ಕೊ ಬಂದಿರ್ತಾರೆ ಬಟ್ ಎಕ್ಸಾಮಲ್ಲಿ ಮಾರ್ಕ್ಸ್ ಕಮ್ಮಿ ಬರ್ತಿರುತ್ತೆ. ರೀಸನ್ ಏನು ಅಂತಂದ್ರೆ, ನಾನ್ ನೋಡಿರೋ ಮಿಸ್ಟೇಕ್ಸ್ ಏನು ಅಂತಂದ್ರೆ ಸ್ಟೂಡೆಂಟ್ಸ್ ಅಲ್ಲಿ ಓದಿರ್ತಾರೆ ಬಟ್ ಅವ್ರಿಗೆ ಕ್ವಶನ್ ಅರ್ಥ ಮಾಡ್ಕೊಳ್ಳೋಕೆ ಗೊತ್ತಾಗ್ತಿರಲ್ಲ. ಸೊ ಹೇಗಿದ್ನ ಸಾಲ್ವ್ ಮಾಡೋದು ಈ ಪ್ರಾಬ್ಲಮ್ನ ಅಂತಂದ್ರೆ, ಬೆಸ್ಟ್ ಥಿಂಗ್ ಅಂದ್ರೆ 5 ಮಾಡೆಲ್ ಕ್ವಶನ್ ಪೇಪರ್ನ ಅನಲೈಸ್ ಮಾಡೋದು. ಏನೇ ಆದ್ರೂ ಮಾಡೆಲ್ ಕ್ವಶನ್ ಪೇಪರ್ನ ಎಲ್ಲರೂ ರೆಫರ್ ಮಾಡಲೇಬೇಕು. ವೀಕರ್ ಸ್ಟೂಡೆಂಟ್, ಆವರೇಜ್ ಆರ್ ಎಬೋ ಆವರೇಜ್ ಸ್ಟೂಡೆಂಟ್ಸ್ ಎಷ್ಟು ನೀವು ಅನಲೈಸ್ ಮಾಡ್ತೀರಾ, ಕ್ವಶನ್ಸ್ ಹೆಂಗ್ ಬಂದಿದೆ, ನಾವು ಹೆಂಗ್ ಆನ್ಸರ್ ಮಾಡ್ಬೇಕು ಅಂತ ಫಸ್ಟೇ ತಿಳ್ಕೊತು ಅಂತ ಅಂದ್ರೆ ನೀವು ಈಸಿಯಾಗಿ ಸಕ್ಸಸ್ ಆಗ್ತೀರಾ ಕೆಮಿಸ್ಟ್ರಿಲಿ. ಸೊ ಆವರೇಜ್ ಸ್ಟೂಡೆಂಟ್ಸ್ ಮಾಡೋದು ತಪ್ಪೇನು ಅಂತಂದ್ರೆ ಕ್ವಶನ್ ಅರ್ಥ ಮಾಡ್ಕೊಳಕ್ ಗೊತ್ತಾಗ್ತಿರಲ್ಲ. ಸೊ ಫಾರ್ ಎಕ್ಸಾಂಪಲ್ SN1 ರಿಯಾಕ್ಷನ್ ಅಂತ ತಗೊಳ್ಳಿ. SN1 ರಿಯಾಕ್ಷನ್ ಡೈರೆಕ್ಟ್ ಆಗಿ ರೈಟ್ ದಿ ಮೆಕ್ಯಾನಿಸಮ್ ಫಾರ್ SN1 ರಿಯಾಕ್ಷನ್ ಅಂತ ಹೇಳಿದ್ರೆ ಚಕ್ ಅಂತ ಬರ್ದ್ಬಿಡ್ತೀರಾ ಫಾಸ್ಟ್ ಆಗಿ. ಅದೇ ನಾವು ಕ್ವಶನ್ ಸ್ವಲ್ಪ ಚೇಂಜಸ್ ಆಗಿ ಕೊಟ್ರೆ, explain the mechanism of conversion of tertiary butyl chloride into tertiary butyl alcohol. ಈ ತರ ಕ್ವಶನ್ ಕೇಳಿದ ತಕ್ಷಣ ಆನ್ಸರೇ ಬರೆಯಕ್ ಹೋಗಲ್ಲ. ಯಾವ ಕ್ವಶನ್ ಅಪ್ಪ ನಾನು ಇದು ಓದೇ ಇಲ್ವೇನೋ ಅಂತ ಕ್ವಶನ್ನೇ ಬಿಟ್ಬಿಟ್ಟು ಬಂದಿರ್ತಾರೆ, ಓದಿರ್ತಾರೆ ಆದ್ರೆ ಎಕ್ಸಾಮ್ ಅಲ್ಲಿ ಬರೆಯಲ್ಲ. ಸೊ ಈ ತರ ಪ್ರಾಬ್ಲಮ್ಸ್ ಆಗುತ್ತೆ. ಹಾಗಾಗಿ ಕ್ವಶನ್ ಯಾವ ತರ ಎಕ್ಸಾಮ್ ಅಲ್ಲಿ ಕೇಳಿರ್ತಾರೆ ಅದನ್ನ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು. ಆಗ ಆವರೇಜ್ ಇರೋರು ಇನ್ನು ಅಬೋ ಆವರೇಜ್ ಇನ್ನೂ ಮಾರ್ಕ್ಸ್ ಸ್ಕೋರ್ ಮಾಡಬಹುದು ಅವರು. ಸೊ ಈ ಮಿಸ್ಟೇಕ್ ನ ನೀವು ಅವಾಯ್ಡ್ ಮಾಡ್ತು ಅಂತಂದ್ರೆ ಈಸಿಯಾಗಿ ನೀವು ಸ್ಕೋರ್ ಮಾಡಬಹುದು. ಇನ್ನು ಅಬೋ ಆವರೇಜ್ ಅವ್ರಿಗೆ ಹೇಳದೇ ಬೇಕಾಗಿಲ್ಲ, ಅವ್ರು ಓದ್ಕೋತಾ ಇರ್ತಾರೆ. ಅವ್ರಿಗೆ ಮೇನ್ ಆಗಿ ಡ್ರಾಬ್ಯಾಕ್ ಅಂದ್ರೆ ಮೇನ್ ಪ್ರಾಬ್ಲಮ್ ಏನಾಗೋದಂದ್ರೆ 1 ಮಾರ್ಕ್ಸ್ ಕ್ವಶನ್ ಅಲ್ಲಿ. ಸೊ ಕೆಮಿಸ್ಟ್ರಿ 1 ಮಾರ್ಕ್ಸ್ ಕ್ವಶನ್ ಜಾಸ್ತಿ ಎಲ್ಲಿ ಬೇಕಾರ ಬರುತ್ತೆ. ಫಸ್ಟ್ ಮೇನಲ್ಲಾರು ಬರ್ಬೋದು, ಸೆಕೆಂಡ್ ಮೇನಲ್ಲಾರು ಬರ್ಬೋದು, ಇಲ್ಲ 5 ಮಾರ್ಕ್ಸ್ ಅಲ್ಲಿ 3+1+1 ಅಂತಾರು ಡಿವೈಡ್ ಆಗ್ಬಿಡ್ಬೋದು. ಸೊ 1 ಮಾರ್ಕ್ಸ್ ಕ್ವಶನ್ ಎಲ್ಲಿ ಬೇಕಾದ್ರೂ ಸಿಗ್ಬೋದು ಅವ್ರಿಗೆ. ಸೊ ಆ 1 ಮಾರ್ಕ್ಸ್ ಕ್ವಶನ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ.
ಸೊ ಹಾಗಾಗಿ ಅವ್ರು ಏನು ಮಾಡಬೇಕು, ಟೆಕ್ಸ್ಟ್ ಬುಕ್ನ ಓದಬೇಕು. NCERT ಟೆಕ್ಸ್ಟ್ ಬುಕ್ನ ಓದ್ತು ಅಂತಂದ್ರೆ 1 ಮಾರ್ಕ್ಸ್ಗಳು ಕೂಡ ಅವ್ರು ಈಸಿಯಾಗಿ ಸ್ಕೋರ್ ಮಾಡಿ ಔಟ್ ಆಫ್ 70 ಸ್ಕೋರ್ ಮಾಡ್ಬೋದು. ರೆಫರೆನ್ಸ್ ಬುಕ್, ಕೆಮಿಸ್ಟ್ರಿಗೆ ಯಾವ ಬುಕ್ ಓದಿದ್ರೆ ತುಂಬ ಯೂಸ್ ಆಗುತ್ತೆ, ಯಾವ ಬುಕ್ ರೆಫರ್ ಮಾಡಬೇಕು ಅಂತ ಅದನ್ನು ಕೂಡ ಕೇಳ್ತಿರ್ತೀರ. ಸೊ ಬೆಸ್ಟ್ ಬುಕ್ ಅಂತಂದ್ರೆ NCERT ಟೆಕ್ಸ್ಟ್ ಬುಕ್. NCERT ಟೆಕ್ಸ್ಟ್ ಬುಕ್ ಬಿಟ್ಟು ಇನ್ಯಾವ ಬುಕ್ ಬೇಕಾಗಿಲ್ಲ. ಎಲ್ಲ ಕ್ವಶನ್ಸ್ ಅದರಿಂದನೇ ಕೇಳ್ತಾರೆ. ಅದನ್ನ ನೀಟಾಗಿ ಓದ್ಕೊಳ್ತು ಅಂತಂದ್ರೆ ಈಸಿಯಾಗಿ ಔಟ್ ಆಫ್ ಸ್ಕೋರ್ ಮಾಡ್ಬೋದು. ಡೌಟ್ಸ್ ಏನೇ ಬಂದ್ರು ನಿಮಗೆ ನೋಟ್ಸ್ ಅಲ್ಲಿ ಅದ್ರೊಳಗೆ ಚೆಕ್ ಮಾಡಿ ಅದೇ ಕ್ಲಿಯರ್ ಮಾಡುತ್ತೆ. ಡೂ ಆ್ಯಂಡ್ ಡೋಂಟ್ಸ್, ಏನ ಮಾಡಬೇಕು ಏನ ಮಾಡಬಾರ್ದು ಅನ್ನೋದು. ಸೊ ಫಸ್ಟ್ ಥಿಂಗ್, ಕೆಮಿಸ್ಟ್ರಿ ಓದಬೇಕು ಅಂತಂದ್ರೆ ಫಸ್ಟ್ ಟೈಮ್ ಟೇಬಲ್ ರೆಡಿ ಮಾಡ್ಕೋಬೇಕು. ನೀವು ಯಾವ ತರ ಟೈಮ್ ಟೇಬಲ್ ಅಂದ್ರೆ ಕೆಮಿಸ್ಟ್ರಿನ ಯಾವ ಟೈಮಲ್ಲಿ ಓದಬೇಕು ಅನ್ನೋದನ್ನ ನೀವು ರೆಡಿ ಮಾಡ್ಕೋಬೇಕು. ಸುಮ್ಮನೆ ಕೆಮಿಸ್ಟ್ರಿನ ಮಧ್ಯರಾತ್ರಿ ಎಲ್ಲ ಕುತ್ಕೊಂಡು ಓದೋದಲ್ಲ. ಕೆಲವರು ಮಧ್ಯರಾತ್ರಿ ಓದೋ ತರ ಇರ್ತಾರೆ, ಕೆಲವರು ಮಧ್ಯರಾತ್ರಿ 2 ಗಂಟೆ ತನಕ. ಕೆಮಿಸ್ಟ್ರಿನ ಮಧ್ಯರಾತ್ರಿ 2 ಗಂಟೆ ತನಕ ಎಲ್ಲ ಓದಕ್ಕೆ ಹೋಗ್ಬೇಡಿ. ಓದೋದಾದ್ರೆ 10 o'clock, ಬಿಫೋರ್ 10 o'clock ಓದಿ. ಇಲ್ಲಾಂದ್ರೆ ಬೆಳಿಗ್ಗೆ ಎದ್ಬಿಟ್ಟು ಓದಿದ್ರೆ ಇನ್ನೂ ಚೆನ್ನಾಗಿ ನೆನಪಿರುತ್ತೆ. ಸೊ 4:30 ಇಲ್ಲ 5 o'clock ಆಗಲ್ಲ ಅಂತಂದ್ರೆ ಬೆಳಿಗ್ಗೆ ಕೂತ್ಕೊಂಡು ಓದ್ಬೇಕು. ಮಧ್ಯರಾತ್ರಿ ಆಮೇಲೆ ನಿದ್ದೆ ಬರೋ ಟೈಮಲ್ಲಿ ಕೂತ್ಕೊಂಡು ಓದಬಾರ್ದು. ಕೆಮಿಸ್ಟ್ರಿನ ಓದಿರೋದು ಮರ್ತೋಗ್ತಾ ಇರುತ್ತೆ, ಏನು ತಲೆಗೆ ಹೋಗ್ತಿರಲ್ಲ. ಕೆಮಿಕಲ್ ರಿಯಾಕ್ಷನ್ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿ, ಲಿಸ್ಟ್ ಮಾಡಿ, ನಿಮ್ಮ ಗೋಡೆಗೆ ಪೇಸ್ಟ್ ಮಾಡ್ಕೊಳ್ಳಿ. ಪದೇ ಪದೇ ರೀಕಾಲ್ ಮಾಡ್ತಾ ಇರಬೇಕು. ಓಕೆ, ಮೆಕ್ಯಾನಿಸಮ್ ಬರಿಬೇಕಾದ್ರೆ ಪರ್ಫೆಕ್ಷನ್ ಇರಲಿ. ಕೆಮಿಕಲ್ ರಿಯಾಕ್ಷನ್ ಬರಿಬೇಕಾದ್ರೆ ಪರ್ಫೆಕ್ಷನ್ ಇರಬೇಕು. ಕ್ಯಾಟಯಾನ್ ಎಲ್ಲಿದೆ, ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಯಾವಾಗ ಯೂಸ್ ಮಾಡಬೇಕು. ಅದಾದ್ಮೇಲೆ ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ರಿಯೇಜೆಂಟ್ಸ್, ಟೆಂಪರೇಚರ್, ಕ್ಯಾಟಲಿಸ್ಟ್ ಏನ್ ಯೂಸ್ ಮಾಡಿರ್ತಾರೆ ಅದನ್ನ ಕಂಪಲ್ಸರಿ ಬರಿಬೇಕು. ಕೆಲವರು ಜಸ್ಟ್ ರಿಯಾಕ್ಟೆಂಟ್ ಪ್ರಾಡಕ್ಟ್ ಬರೆದ್ಬಿಟ್ಟಿರ್ತಾರೆ, ರಿಯೇಜೆಂಟ್ಸ್ ಇರಲ್ಲ, ಯಾವ ಟೆಂಪರೇಚರ್ ರಿಯಾಕ್ಷನ್ ಆಯ್ತು, ಯಾವ ಪ್ರೆಷರ್ ಅಲ್ಲಿ ರಿಯಾಕ್ಷನ್ ಆಯ್ತು ಅನ್ನೋದೇ ಬರ್ದಿರಲ್ಲ. ಸೊ ಪರ್ಫೆಕ್ಷನ್ ನೋಡ್ಕೊಳ್ಳಿ. ಡೋಂಟ್ಸ್, ಇವಾಗ ನಾವು ಕೋವಿಡ್ ಇರೋದ್ರಿಂದ ಲಾಕ್ಡೌನ್ ಅನೌನ್ಸ್ ಮಾಡಿದ್ದಾರೆ. ಸೊ ಲಾಕ್ಡೌನ್ ಅಂತ ಹೇಳಿ ನೀವು ನೆಗ್ಲಿಜೆನ್ಸಿ ತೋರಿಸ್ಬೇಡಿ. ಪ್ರಾಕ್ಟೀಸ್, ಓದೋದು ಕಂಟಿನ್ಯೂಸ್ ಆಗಿ ಇರಬೇಕು. ಮಧ್ಯದಲ್ಲಿ ನಾನು ಇವತ್ತು ಓದಲ್ಲ ಅಂತ ಬಿಟ್ರೆ ನೆಕ್ಸ್ಟ್ ಡೇಗೆ ನಿಮಗೆ ಇಂಟ್ರೆಸ್ಟ್ ಬರಲ್ಲ. ಸೊ ಹಾಗಾಗಿ ಕಂಟಿನ್ಯೂಟಿ ಮೇಂಟೈನ್ ಮಾಡಿ ಓದಬೇಕಾದ್ರೆ ಎಲ್ಲೂ ಸ್ಟಾಪ್ ಮಾಡಿಬಿಡಿ. ಒಂದು ದಿನಕ್ಕೆ ಒಂದು ಚಾಪ್ಟರ್ ಓದಿದ್ರು ಪರವಾಗಿಲ್ಲ, ಕಂಟಿನ್ಯೂಟಿ ಇರಲಿ. ಕಂಟಿನ್ಯೂಟಿ ಮೇಂಟೈನ್ ಮಾಡಿ, ಟೈಮ್ನ ವೇಸ್ಟ್ ಮಾಡೋಕೆ ಹೋಗ್ಬೇಡಿ. ಅದಾದ್ಮೇಲೆ ಮೊಬೈಲ್. ಸೊ ಮೊಬೈಲ್ ಅದರಲ್ಲಿ ಸೋಷಿಯಲ್ ಮೀಡಿಯಾ ಜಾಸ್ತಿ ಯೂಸ್ ಮಾಡಕ್ ಹೋಗ್ಬೇಡಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅನ್ನೋದು ನಿಮ್ಗೆ ಏನಾದ್ರು ಯೂಸ್ ಆಗೋಂತ ಇತ್ತು ಅಂತಂದ್ರೆ ಮಾತ್ರ ಚೆಕ್ ಮಾಡ್ಕೊಳ್ಳಿ. ಅದು ಸಬ್ಜೆಕ್ಟ್ ವಿಷಯಕ್ಕೆ ಬರೋಂಥದ್ದು ಇತ್ತು ಅಂತಂದ್ರೆ ಅದನ್ನ ನೀವು ನೋಡಿ. ಜಾಸ್ತಿ ಸೋಷಿಯಲ್ ಮೀಡಿಯಾನೆಲ್ಲ ನೋಡಕ್ ಹೋಗ್ಬಿಡಿ, ಅವಾಯ್ಡ್ ಮಾಡಿ. ಆದಷ್ಟು ಕುತ್ಕೊಂಡು ಓದಿ. ನಿಮ್ಮ ಎಕ್ಸಾಮ್ಸ್ಗೆ ಆಲ್ ದ ಬೆಸ್ಟ್. ಇದಾಗಿತ್ತು ಇಂದಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಅದಲ್ಲಿ ಈ ವಿಡಿಯೋ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಶೇರ್ ಮಾಡಿ. ದೀಪ್ತಿ ಮೇಡಮ್ ಚಾನಲ್ ನ, ಲೈಟ್ ಅಪ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಕೀಪ್ ಸ್ಮೈಲಿಂಗ್, ಕೀಪ್ ರಾಕಿಂಗ್. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದಿನ ಆಸಕ್ತಿ ನಾನು ಹೋಗ್ತೀನಿ. ಟಾಟಾ, ಬಾಯ್, ಲವ್ ಯು ಆಲ್.